ಕಾರ ಆಗಲ್ವ ಅದು? ಬಾಹುಬಲಿ ಅಲ್ಲ ಯಾವನು ಎಷ್ಟು ಕೊಡ್ತಾನೆ ಉಪ್ಪಿನಕಾಯಿ? ಪುನೀತ್ ರಾಜ್ಕುಮಾರ್. ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಂಕಾಕಿಂದ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ಮಾರ್ನಿಂಗ್ 6:15 ಆಗಿದೆ. ಸೊ ಈಗ ಹೊರಡ್ತಾ ಇದ್ದೀವಿ. ರಘು ಸೆಲ್ಫ್ ಡೆಪಾಸಿಟ್ ಇರುತ್ತಲ್ಲ, ಸೊ ಡೆಪಾಸಿಟ್ ಮಾಡೋದನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದಾನೆ. ಸೊ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬ್ಯಾಂಕಾಕ್ ಸೂಪರಾಗಿತ್ತು. ನಾವು ಬಂದಿದ್ದ ದಿನ ಸೇರಿಸಿ ಇವತ್ತಿಗೆ 3 ಡೇಸ್ ಆಯಿತು. 3 ಡೇಸ್ ಹೇಗೆ ಸ್ಪೆಂಡ್ ಮಾಡಿದೆ ಅನ್ನೋದೇ ಗೊತ್ತಾಗಲಿಲ್ಲ. ನಾವು ನೋಡಿದ ಪ್ಲೇಸಸ್ ಇರ್ಬೋದು, ಎಲ್ಲನೂ ಸೂಪರಾಗಿತ್ತು. ಸಖತ್ ಮಜಾ ಮಾಡಿದ್ವಿ. ಆ್ಯಂಡ್ ಇವತ್ತು ಇಲ್ಲಿಂದ ಪಟಾಯಾಗೆ ಹೋಗ್ತಾ ಇದ್ದೀವಿ. ಸೊ ಪಟಾಯಿಗೆ ನಾವು ಯಾವ ರೀತಿ ಹೋಗ್ತಿದ್ದೀವಿ ಅಂತಲೂ ತೋರಿಸ್ತೀನಿ, ನೋಡಿರಂತೆ. ಸೊ ಬನ್ನಿ, ಈಗ ರಘು ಒಂದ್ಸಲ ಕೇಳ್ತೀನಿ ಎಲ್ಲ ಇಸ್ಕೊಂಡ ಅಂತ. ಎಲ್ಲ ಇಸ್ಕೊಂಡ ಕೊಟ್ಟರು? No, you said kapunka. ನಾನು ಕಪಂಕಾನೇ ಹೇಳಿದ್ದೆ. I said kapunka. ತಿಳ್ಕೊಂಬಿಟ್ಟವನೇ ಅಲ್ಲೂ ರಘು. ಅವರೇ ಅಂದ್ರಲ್ಲ. Excuse me. So we are going now. See you again. Next year I will come again. Too long ಅಂತವ್ರು ನೋಡಿ. ಅವರು ನೆಕ್ಸ್ಟ್ ಇಯರ್ ವಿಲ್ ಕಮ್ ಅಗೇನ್ ಅಂತಂದ್ರೆ ವೈ ಟೂ ಲಾಂಗ್ ಅಂತ. ದುಡ್ಡಿರೋರು ಬರ್ತಾರಪ್ಪ, ನಾವು ಪದೇ ಪದೇ ಏನು ಹಾಕ್ಯಂದು ಏನು ಇವರು ಬೇಷ್ ಹಾಕ್ಯಂದು ಏನು ಅಂತಾರಲ್ಲ. ಥ್ಯಾಂಕ್ ಯು, ಬಾಯ್. ಈಗ 6:16 ಇರ್ಬೋದು ನೋಡಿ, ಇನ್ನೂ ಬೆಳಕಾಗಿಲ್ಲ. ಹಾಂ ಹೌದು, ಟೈಮ್ 6:16 ಆಗಿದೆ. ಬಟ್ ಇನ್ನೂ ಬೆಳಕಾಗಿಲ್ಲ, ಫುಲ್ಲು ಕತ್ಲೆ ಥರನೇ ಇದೆ. ಅಂದರೆ ಸಂಜೆ ಫೀಲ್ ಕೊಡ್ತಾ ಇದೆ. ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವರೇ ಒಂದು ಅಂದರೆ ನಾವೇ ಬೆಳಗ್ಗೆ ಕ್ಯಾಬ್ ಹತ್ರ ಬಿಡ್ತೀವಿ, ಬನ್ನಿ ನಿಮ್ಮ ಬಸ್ ಸ್ಟಾಪಿಗೆ ಬಿಡ್ತೀನಿ ಅಂದರೆ ದುಡ್ಡು ಫ್ರೀ ಏನಲ್ಲ, ಇಲ್ಲಿ ಏನೂ ಫ್ರೀಯಾಗಿ ಮಾಡಲ್ಲ, ದುಡ್ಡು ಇಸ್ಕೊಂಡೇ ಬಿಡ್ತಾವ್ರೆ. ಸೊ ಇಲ್ಲಿಂದ ನಮ್ಮನ್ನು ಅಂದರೆ ನಾವಿಲ್ಲಿ ಕ್ಯಾಬ್ ಬುಕ್ ಮಾಡಿದ್ರು ತುಂಬ ತೊಗೋತಾರೆ ಬರೋದಕ್ಕೆ. ಸೊ ಕರ್ಕೊಂಡು ಹೋಗ್ತಾರೆ. ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತಾ ನಾವು ಕಣ್ಣು. ಸೊ ಬೆಳಗಿನ ಜಾವ 6 ಗಂಟೆಗೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಕಮಾಯ ಅಂತ ಒಂದು ಬಸ್ ಸ್ಟಾಪ್ ಇದೆ, ಬಸ್ ಸ್ಟೇಷನ್ನು. ಸೊ ಎಕಮಾಯ ಬಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಟುವರ್ಡ್ಸ್ ನಾವು ಪಟಾಯಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಲ್ಲಿ ಎಕಮಾಯ ಅಂದರೆ, ಎಕಮಾಯ ಅನ್ನೋದು ಒಂದು ಬಸ್ ಸ್ಟಾಪು. ಸೊ ನೀವು ಬ್ಯಾಂಕಾಕ್ ಸಿಟಿಯಿಂದ ಪಟಾಯಕ್ಕೆ ಹೋಗ್ಬೇಕಂದ್ರು, ಪಟಾಯದಿಂದ ಬ್ಯಾಂಕಾಕಿಗೆ ಬರ್ಬೇಕಂದ್ರು, ನೀವೇನಾದ್ರು ವಿತೌಟ್ ಪ್ಯಾಕೇಜ್ ಬಂದಿದ್ರೆ ಸೊ ನೀವು ಎಕಮಾಯ ಅನ್ನೋ ಸ್ಟೇಷನ್ ಇಸ್ ಬೆಸ್ಟ್. ಯಾಕಂದರೆ ಅಲ್ಲಿ ಎಲ್ಲ ಕನೆಕ್ಟೆಡ್ ಬಸ್ಸು ಅಲ್ಲೇ ಸಿಗೋದು ನಿಮಗೆ. ನೀವು ಚಾಂಗ್ ಮಾಯಿಗೆ ಬೇಕಾದ್ರೆ ಹೋಗ್ಬೋದು, ಅಲ್ಲಿಂದ ಬ್ಯಾಂಕಾಕಿಗೆ ವಾಪಸ್ ಬರ್ಬೋದು, ಆಮೇಲೆ ಅಲ್ಲಿಂದ ಪಟಾಯಿಗೆ ಹೋಗ್ಬೋದು. ಸೊ ಎಲ್ಲದಕ್ಕೂ ಕನೆಕ್ಟೆಡ್ ಬಸ್ ಇರ್ತವೆ. ಸೊ ಆಮೇಲೆ ಇಲ್ಲಿ ಹೈವೇಗಳು ಹೆಂಗಿದಾವೆ ಅಂದರೆ, ಈಗ ನಾವು ಹೋಗ್ತಿರೋದು ಸರಿಸುಮಾರು ಏನಿಲ್ಲ ಅಂದರೂ ಒಂದು 200 ಕಿಲೋಮೀಟ್ರು. ಸೊ ಅದು ಬರೀ 2.5 ಅವರ್ ಗಂಟೆ ಪ್ರಯಾಣ ಅಷ್ಟೇ. ಯಾಕಂದರೆ ಅದು ಹಂಗಿರ್ತೈತೆ ರೋಡು, ಏನೋ ಹೈವೇ ಮಸ್ತ್ ಇರ್ತೈತೆ. ಆ ಹೈವೇ ಜರ್ನಿನೇ ಬಸ್ಸಾಗಿ ಎಕ್ಸ್ಪ್ಲೋರ್ ಮಾಡೋದು ಭಾಳ ಚೆನ್ನಾಗಿರುತ್ತೆ. ಯಾಕೆ ನಾವು 6 ಗಂಟೆಗೆ ಬಿಡಕತ್ತೀವಪ್ಪ ಅಂದರೆ, ಬ್ಯಾಂಕಾಕ್ ಸಿಟಿಗಿಂದ 7 ಗಂಟೆಯಿಂದ ಕೆಲ್ಸಕ್ಕೆ ಹೋಗೋರೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾರಂತೆ. ಸೊ ಅವಾಗ ಏನಾಗ್ಬಿಡುತ್ತೆ, 7 ಗಂಟೆಯಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಫುಲ್ಲು. ಸೊ ಆ ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು 6-6:30ಗೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಎಲ್ಗಾನ ಹೋಗಂಗಿದ್ರೆ ಅಂದರೆ ಬೇರೆ ಕಡೆ ಹೋಗಂಗಿದ್ರೆ 6 ಗಂಟೆಯಿಂದನೇ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ನಿಮ್ಮದು ಈಸಿಯಾಗಿರುತ್ತೇವೆ. ಇನ್ನೂ ಒಂದು ಅಂದರೆ ಆಪ್ಷನ್ನು ಏಕಮಯ್ಯಾಗಿ ಇದರಲ್ಲೂ ಹೋಗ್ಬೋದು, ಮೆಟ್ರಲ್ಲೂ ಹೋಗ್ಬೋದು. ಬಟ್ ಲಗೇಜ್ ಕರೆಕ್ಟ್. ಎಕಮಾಯಾಗೆ ನೀವು ಫಾರ್ ಎಕ್ಸಾಂಪಲ್ ನೀವು ಎಲ್ಲೇ ಇದ್ರೂ ಎಕಮಾಯಾಗೆ ಹೌದು. ಬಟ್ ಲಗೇಜ್ ಜಾಸ್ತಿ ಇದ್ದಾಗ ನೀವು ಎತ್ತೋದು ಇಳಿಯೋದು, ಇಲ್ಲಿ ಹೆಂಗೈತೆ ಗೊತ್ತಾ, ಒಂದೊಂದು ಕಡೆ ಎಲಿವೇಟ್ರ್ ಇಲ್ಲ, ಅವಾಗ ದೊಡ್ಡ ಲಗೇಜ್ ತಗೊಂಡು ಇಳಿಯೋಕ್ಕಾಗಲ್ಲ, ಅವ್ನು ಹೇಳ್ದ. ಸೊ ಪರವಾಗಿಲ್ಲ, ಇದಕ್ಕೀಗ 200 ಬಾತು, ಈಗ 600 ರೂಪಾಯಿ ಕೊಟ್ಟು ಎಕಮಾಯ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಒಂದು 15 ನಿಮಿಷ ಆಗ್ಲಿ ತಗೊಳತ್ತಂತೆ. ಸೊ ಬನ್ನಿ, ಎಕಮಾಯಿಗೆ ಹೋದ್ಮೇಲೆ ಅಲ್ಲೇನೇನಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ವೇಟ್. ಗುಡ್ ಮಾರ್ನಿಂಗ್. ಹೋಗ್ತಾ ಇರೋವಂಥ ಜಾಗ ಬಂದ್ಬಿಟ್ಟು ಪಟಾಯ. ಸೊ ಈ ಥರ ಬಸ್ಸು
ಸೊ ಇಲ್ಲಿದೆಯಲ್ಲ ಮಿನಿ ಬಸ್. ಇಲ್ಲೇನಪ್ಪ ಅಂದ್ರೆ ಬಸ್ಸಲ್ಲಿ ಒಂದಿಷ್ಟು ಜಾಗ ಇರುತ್ತೆ ಗೈಸ್. ಇವರೇನು ಇನ್ನೂ ಹತ್ತಿಸ್ಕೊತಾರೋ ಏನೋ ಗೊತ್ತಿಲ್ಲ. ನೋಡಿ ಟಿಕೆಟ್ ಈ ರೀತಿ ಇರುತ್ತೆ. 160 ಬಾತ್ ವಾಕಿಂಗ್ ಸ್ಟ್ರೀಟ್. ಯಾಕೆ ವಾಕಿಂಗ್ ಸ್ಟ್ರೀಟಿಗೆ ತಗೊಂಡ್ವಿ ಅಂದರೆ, ಸೊ ಅಲ್ಲಿಂದ ವಾಕಿಂಗ್ ಸ್ಟ್ರೀಟಿಂದ ನಮ್ಮ ಒಂದು ಬಸ್ ಬಂದ್ಬಿಟ್ಟು 1.3 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸುತ್ತೆ. ಸೊ 1.3 ಕಿಲೋಮೀಟರ್ ಅಂದರೆ ನಾವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಡಿಪೆಂಡ್ಸು, ಫುಲ್ಲು ಬಿಸಿಲಿದ್ರೆ ಹೋಗೋಕ್ಕಾಗಲ್ಲ. ಅಲ್ಲೇ ನನಗೆ ಅಲ್ಲಿ ತುಂಬ ಪರಿಚಯ ಇರೋರು ಒಬ್ರು ಇದ್ದಾರೆ, ಬೋದಿ ಬೈ ಅಂತ, ಅವ್ರು ಇಂಡಿಯಾದವರೇ. ಸೊ ಅವ್ರದ್ದೇ ಅದು ಹೋಟ್ಲು. ಸೊ ಅಲ್ಲಿ ಹೋಗ್ತಿದ್ದೀನಿ. ಸೊ ಒಳ್ಳೆ ಮನುಷ್ಯ, ಅಲ್ಲೇ ಹೋಗೋಣ. ಡಾರ್ಲಿಂಗ್. ಸೊ ಇವಾಗ ವಾಕಿಂಗ್ ಸ್ಟ್ರೀಟಿಗೆ ಬಂದು ಜಸ್ಟ್ ಇಳಿದ್ವಿ. ಸೊ ಇಲ್ಲಿಂದ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಸ್, ಇದೇ ನೋಡಿ ವಾಕಿಂಗ್ ಸ್ಟ್ರೀಟ್. ಬಂದಿದ್ದೀವಿ ಒಂದು ಹೋಟ್ಲಿಗೆ. ಸೊ ಈ ಹೋಟ್ಲು ಸೊ ನಾವೀಗ ಒಳಗೆ ಹೋಗ್ತಿದ್ದೀವಿ. ಒಳಗೆ ಹೋಗೋಣ ಅಷ್ಟೇ. ರೂಮ್ ಹೆಂಗಿರುತ್ತೆ ಏನು ಅಂತ. ಆ್ಯಕ್ಚುಲಿ ಇದು ನಮ್ಮದು 2 ಡೇಸ್ ಇಲ್ಲೇ ಇರ್ತೀವಿ. 2 ಡೇಸ್ ಅಲ್ಲ, ಆಲ್ಮೋಸ್ಟ್ 3 ಡೇಸ್ ಇಲ್ಲೇ ಇರ್ತೀವಿ ಈಗ. ನಾವಿರೋದೇ ಒಂದಿನ ಮಲ್ಕೋತೀವಿ, ಆಚೆ ಹೋಗ್ತೀವಿ, ಮಲ್ಕೋತೀವಿ, ಆಚೆ ಹೋಗ್ತೀವಿ. ಮಿರರ್ ಚೆನ್ನಾಗಿದೆ. ಮಿರರ್ ವಾರ್ಡ್ರೋಬ್. ವಾಶ್ರೂಮ್. Oh, this is so nice. Bathtub. ಇಷ್ಟೇ ಗೈಸ್, ಸಖತ್ತಾಗಿದೆ. ಸಪ್ರೇಟಾಗೂ ಸ್ನಾನ ಮಾಡೋದು. ಸೊ ಈಗ ರೆಡಿ ಆದ್ಲು ಸುಷ್ಮಿತಾ. ಇದು ಸುಷ್ಮಿತನ ಔಟ್ಫಿಟ್ ಹೆಂಗಿದೆ ನೋಡಿ. ಸೊ ಹೇಗಿದೆ ನನ್ನ ಔಟ್ಫಿಟ್? ನನಗಂತೂ ಇಷ್ಟ ಆಯಿತು. ಬಿಕಾಸ್ ಬೆಂಗಳೂರಲ್ಲೆಲ್ಲ ನನಗೆ ಈ ಥರ ಎಲ್ಲ ಹಾಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಈಗ ನಮ್ಮ ಯಜಮಾನ್ರ ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ನನ್ನ ಔಟ್ಫಿಟ್ಟು. ಸೊ ಇದು ಇಲ್ಲೇ ತಗೊಂಡಿದ್ದು. ಇದು 390 ಬಾತು. ಈ ಟಿ ಶರ್ಟ್ ಬಂದ್ಬಿಟ್ಟು ರೇರ್ ಹ್ಯಾಬಿಟು. ಮಿಂತ್ರದಲ್ಲಿ ನಾನು ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಸ್ ಇತ್ತಲ್ಲ, ಸೊ ಆ ಪಾಯಿಂಟ್ಸಲ್ಲಿ ತಗೊಂಡಿದ್ದು. ಇದು ಆ್ಯಸ್ ಯೂಶುವಲ್ ಕಂಟಿನ್ಯೂ ಮಾಡೋಕತ್ತೀನಿ. ಬಟ್ ಇವತ್ತು ವಾಚ್ ಚೇಂಜ್ ಮಾಡಿದೆ. ಸೊ ಇದು G-Shock ವಾಚ್. ಈ G-Shock ವಾಚು ಇವೆಲ್ಲ ಎಲ್ಲಿ ಸಿಗ್ತವೆ ಏನಂದ್ರೆ ನಾನು ಕೇಳಿ ನಾನು ಹೇಳ್ತೀನಿ. ಈ ಶಾರ್ಟ್ಸ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ. ಪರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ಸಖತ್ ಕಂಫರ್ಟ್ ಆಗಿದೆ. ಸೊ ಒಂದು ಏರ್ಪೋರ್ಟ್ಸ್ ಇಟ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿಂದ ನಾವು ಡೈರೆಕ್ಟಾಗಿ ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗ್ತೀವಿ. ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ರೂಮಿಗೆ ಬಂದಿದ್ದೀವಿ. ಸೊ ನಾನು ತುಂಬ ಪರಿಚಯ ಇರೋದಿದ್ದು ಹೋಟೆಲ್. ಅವ್ರು ದುಡ್ಡು ಇಸ್ಕೊಂಡಿಲ್ಲ. ಆ್ಯಕ್ಚುಲಿ ಕೆಳಗೆ ಹೋಗಿ ದುಡ್ಡು ಕೊಡಬೇಕು. ಅವ್ರು ನೆನ್ನೆ ಬುಕ್ ಮಾಡಿದ್ರು, ಬಟ್ ದುಡ್ಡು ಇಸ್ಕೊಂಡಿಲ್ಲ. ಈಗ ಹೋಗಿ ದುಡ್ಡು ಕೊಟ್ಟು ಇಲ್ಲಿಂದ ಒಂದು ಬೈಕ್ ಇದೆ. ಸೊ ಬೈಕ್ ಕೊಡ್ತಾರೆ. ಆಮೇಲೆ ಇನ್ನೊಂದು, ಫಾರ್ ದ ಫಸ್ಟ್ ಟೈಮ್ ನಾವಿಲ್ಲಿ ಬೈಕ್ ಓಡಿಸ್ತಾ ಇದ್ದೀವಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ. ಈಗ ಮುಗಿಸ್ಕೊಂಡು ಈಗ ಕೆಳಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಆಯಿತು. ನಿಮ್ಗೊಂದು ಕ್ವಶನ್. ನಾನು ಹಾಕೊಂಡಿರೋ ಔಟ್ಫಿಟ್ ಎಲ್ಲಿ ತೊಗೊಂಡಿರ್ಬೋದು? ಎಸ್ ಆಗ್ತಾ ಅಂದಿರ್ತೀನಿ. ಎಲ್ಲಿ ತಗೋತೀನಿ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ ಇನ್ನೆಲ್ಲಿ ತಗೋತೀನಿ ನೋಡಿ ಗೈಸ್, ಇದು ನಮ್ಮ ಔಟ್ಫಿಟ್. 10 ರೂಪಾಯಿ ಏಯ್ 10 ರೂಪಾಯಿ ಕೊಟ್ಬಿಡ್ತಾರೆ. ಹೊಟ್ಟೆ ಹಸಿತಾಯ್ತು. ಫಸ್ಟ್ ಅವ್ರು ಹೇಳಿದ್ರು ಒಂದು 15 ನಿಮಿಷ ವೆಯ್ಟ್ ಮಾಡಿ ಸರ್, ಬರುತ್ತೆ ಅದು. ಅಲ್ಲಿವರೆಗೂ ನಾನು ನೀವು ಊಟ ಗಿಟ ಏನಾದ್ರು ಮಾಡಂಗಿದ್ರೆ ಮಾಡ್ಕೊಳ್ಳಿ, ತಿಂಡಿ ತಿನ್ಕೊಂಡಿರೋದು. ಸೊ ತಿಂಡಿ ತಿನ್ನಕ್ಕೆ ಬಂದರೆ, ಸೊ ಇಲ್ಲಿ ನೋಡಿ, ಅಲ್ಲಿ ಹರ ಹರ ಮಹಾದೇವ್ ಪುರೋಹಿತ್ ಗ್ರೂಪು. ಸೊ ಪುರೋಹಿತ್ ಗ್ರೂಪ್ ಅಂದರೆ ಪ್ಯೂರ್ ವೆಜಿಟೇರಿಯನ್ಸು. ಸೊ ಪ್ಯೂರ್ ವೆಜಿಟೇರಿಯನ್ಸ್ ಹೋಟ್ಲು ನೋಡಿ. ನಿಮಗೆಲ್ಲ ಜೀನಿಯರ್ ರೋಲಿಂದ ಇದು ವೆಜ್ ಲಾಲಿಪಾಪಿಂದ ಹಿಡಿದು ಪನ್ನೀರ್ ಲಿಂಗಿ ಸ್ಯಾಂಡ್ವಿಚ್ ಇಂದ ಹಿಡಿದು ಸೊ ಎಲ್ಲ ಚೋಲೆ ಬಟರ್ ಅಂತ ಹಿಡಿದು ಸೊ ಎಲ್ಲನೂ ಸಿಗುತ್ತೆ. ಒಂದು ಕೆಲಸ ಮಾಡೋಣ, ಒಳಗಡೆ ಹೋಗಿ ಅವಲಕ್ಕಿನೂ ಸಿಗುತ್ತೆ, ಎಲ್ಲನೂ ಸಿಗುತ್ತೆ ನೋಡಿ ಅಲ್ಲಿ ಎಲ್ಲರೂ. ಓಕೆ, ಹೊಟ್ಟೆ ಹಸಿತಾ ಇದೆ. ಫಸ್ಟ್ ಊಟ ಮಾಡಿ. ಈ ಹೋಟ್ಲ್ ಇರೋದು ಸುಷ್ಮಿತಾ 1996 ಇಂದ ಇದೆ. ಈ ಹೋಟ್ಲು 1996 ಇಂದ ಇಲ್ಲಿದೆ. ಸೊ ಈಗ ನಾನು ಅವಲಕ್ಕಿ ಆರ್ಡರ್ ಮಾಡಿದೆ. ಸೊ ಅವಲಕ್ಕಿ ಆರ್ಡರ್ ಮಾಡಿದ್ರೆ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಇದು ಏನು ಹೇಳಿದ್ರು, ಇದು ಒಂದು ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಹೆಂಗಿದೆ ಅಂತ ನೋಡ್ತೀನಿ. ತಿಂತಿಯಲ್ಲೋ ಅದು ಚಟ್ನಿ, ಗ್ರೀನ್ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ ತಿಂದ್ರೆ ಖಾರ ಆಗಲ್ವ ಅದು? ಎಂತ ಖಾರ ಇದು ಗೊತ್ತಾ? ಮೆಣಸಿನ್ಕಾಯಿ. ಇದು ಬೆಳ್ಳುಳ್ಳಿ ಚಟ್ನಿ, ಇದು ಮೆಣಸಿನ್ಕಾಯಿ ಚಟ್ನಿ, ಆಮೇಲೆ ಏನಿದು ಈರುಳ್ಳಿ ಮತ್ತು ನಿಂಬೆಹಣ್ಣು ಅಂಡ್ ಪೋಹ. ಗೈಸ್, ನಾವು ಅವಲಕ್ಕಿ ಮಾಡಿದ್ರೆ ಸುಮ್ಮನೆ ಅವಲಕ್ಕಿ ಮಾಡಿ ಬಿಟ್ಬಿಡ್ತೀವಿ. ಒಂದು ಪಕ್ಕಕ್ಕೇನೋ ಒಂದು ಉಪ್ಪಿನಕಾಯಿ ಹಾಕಬಹುದು. ಇದು ಪುರೋಹಿತರದ್ದು ಹೋಟ್ಲಲ್ಲ ಅಮ್ಮ, ಬ್ರಾಹ್ಮಣರ ಸ್ಟೈಲು. ತಡಿ ಇದೇನಂತ ನೋಡಿ, ಇದು ಹೆಂಗಿದೆ ಅಂತ. ಪಟ್ಟಂತ ತಿಂದು ಆಮೇಲೆ ಅದು ಖಾರ ಅಂತ ಸುಮ್ಮನೆ ನೀರು ಕುಡಿಬೇಡ. ಏನದು? ಓಕೆ, ಇದೇನು? ಉಪ್ಪಿನಕಾಯಿ. ಏಯ್, ಇನ್ನೇನು ನೋಡಿದ್ರೆ ಗೊತ್ತಾಗಲ್ಲ ಉಪ್ಪಿನಕಾಯಿ ಅಂತ.
ಅಲ್ಲ ಯಾವನು ಇಷ್ಟು ಕೊಡ್ತಾನೆ ಉಪ್ಪಿನಕಾಯಿ? ಸುಮ್ಮನೆ ಬಡಿಸ್ಕೊಳ್ಳಿ ಅಂತ ಕೊಟ್ಟಾನೆ, ತಿನ್ನು ಹೋಗಿ ಬೇಜಾರು ಮಾಡ್ಕೊಳ್ಳೋ. ನಾನು ಇದು ಕೇಳಿದೆ. ಎಂಜಾಯ್. ಇವಾಗ ನಾವು ಕಾರಲ್ಲೇ ಹೋಗ್ತಿದ್ದೀವಿ. ನೀವು ಅನ್ಕೋಬೋದು ಏನು ಇವ್ನು ಬೈಕ್ ಅಂದ್ ಮತ್ತೆ ಕಾರಲ್ಲಿ ಹೋಗ್ತಿದ್ದಾನೆ ಅಂದರೆ, ಪೊಲೀಸ್ ಹಿಡಿದ್ರೆ ಅಂತ ಅವ್ನು ಕೇಳಿದ್ರೆ ಏನಂದ ಗೊತ್ತಾ, ಏನೋ ನೀವೇ ಕೊಡ್ರಿ 500 ರೂಪಾಯಿ, ಏನೋ 500 ಬಾತ್ ಕೇಳ್ತಾರೆ ಕೊಡ್ರಿ ಅಂತ. ಪ್ರತಿ ಸಲ ಹಿಡ್ದಾಗ 500 ಬಾತ್ ಕೊಡೋ ಬದಲು ಆಮೇಲೆ ಈ ಬಿಸ್ಲಾಗ ಇನ್ನು ಹತ್ರದಲ್ಲೇ ಸುಷ್ಮಿತಾರ ಮನೇಲಿ ಒಂದು ಫಂಕ್ಷನ್ ಇದೆ. ಸೊ ಆಮೇಲೆ ಸುಷ್ಮಿತಾ ಏನಪ್ಪ ಫುಲ್ ಜೀವನ ಪೂರ್ತಿ ಬೇಜಾರಾಗ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆ ಫಂಕ್ಷನ್ಗೆ ನಾನು ಕರ್ರಿಗೆ ಮಾಡ್ಬಿಟ್ಟಲ್ಲ ಕರ್ಕೊಂಡೋಗಿ ಅಂತ ಅನ್ಕೊಂಡ್ಬೇಕು, ಯಾಕೆ ಅನ್ಬೇಕು ಅಂತ. ಸೊ ಹಂಗಾಗಿ ನಾನು ಇವಾಗ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ನಾವು ಹೋಗ್ತಿರೋದು ಫ್ಲೋಟಿಂಗ್ ಮಾರ್ಕೆಟ್. ಸೊ ಫ್ಲೋಟಿಂಗ್ ಮಾರ್ಕೆಟ್ ಎಸ್ ನಾವೀಗ ತಾನೇ ಫ್ಲೋಟಿಂಗ್ ಮಾರ್ಕೆಟ್ಗೆ ಬಂದ್ವಿ. ಸೊ ಏನಪ್ಪ ಅಂದರೆ ವಿಷಯ, ಇಲ್ಲಿ ಟಿಕೆಟ್ ತಗೋಬೇಕೀಗ. ಸೊ ಟಿಕೆಟು ನಾನು ತಗೊಳಂಗಿಲ್ಲ ಅನಿಸುತ್ತೆ ಆ್ಯಕ್ಚುಲಿ. ಇಲ್ಲ ನಮ್ಮ ಹುಡುಗ ಕೊಡೋಣ. ಕೇಳಿ ನನಗೆ ಆಲ್ರೆಡಿ ಟಿಕೆಟ್ ಅಂತ ಹೇಳಿ. ಸೊ ಇವಾಗ ನಿನ್ನೆ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು ಟಿಕೆಟ್ನ ಈಗ ಅವರು ಇದರಲ್ಲಿ ನೋಡ್ತಾ ಇದ್ದಾರೆ. ಸೊ ಇಲ್ಲೇನಪ್ಪ ಅಂದರೆ ಆನ್ಲೈನು 1 ಡೇ ಬಿಫೋರೇ ನೀವು ಬುಕ್ ಮಾಡಿದ್ರೆ ಸೊ ಈ ಥರ ಅಡ್ವಾನ್ಸ್ ಟಿಕೆಟ್ ನಾವು ತಗೋಬೋದು. ಇಲ್ಲಾಂದರೆ ಇಲ್ಲಿ ಬಂದು ತೊಗೊಂಡ್ರೆ ತುಂಬ ಹೈ ಪ್ರೈಸ್ ಆಗುತ್ತೆ, 800 ರೂಪಾಯಿ ಆಗೋದು. Which website are you booking through? ಐ ಡೋಂಟ್ ನೋ. Credit card shop. You got ಈಗ ಬುಕ್ ಆಯಿತು ಅಂದರೆ ನೆನ್ನೆನೇ ಬುಕ್ ಆಗಿತ್ತು. ಅವನಿಗೆ ಇಂಗ್ಲೀಷು ಬರಲ್ಲ, ಏನೂ ಬರಲ್ಲ, ಅದಕ್ಕೆ ಅವ್ನು ವೇಟ್ ಮಾಡ್ಸೋಣ. ವೇಟ್ ಮಾಡಿಸಿ ಈಗ ಹೋಗ್ತಾ ಇದ್ದೀವಿ ಎಂಟ್ರಿ. ಸೊ ಇದು ಎಂಟ್ರಿ, ಇಲ್ಲಿಂದ ಹೋಗಿ ಒಳಗೆ. ಈಗ ನಾನು ಮಾಡಿರೋ ಬುಕ್ಕಿಂಗಲ್ಲಿ ಏನೇನಿತ್ತಪ್ಪ ಅಂದರೆ ಬೋಟ್ ರೈಡ್ ಪ್ಲಸ್ ಇದು ಹಂಗೆ ಇದೆ. ಥ್ಯಾಂಕ್ ಯು. ನಾನು ಬುಕ್ ಮಾಡಿದ್ದು ಬೋಟ್ ರೈಡು ಪ್ಲಸ್ ಎಂಟ್ರಿ ಅಷ್ಟೇ, ಒನ್ ವೇ ಬೋಟ್ ರೈಡ್ ಅಷ್ಟೇ. ಸೊ ನೋ ಡ್ರೋನ್ ಅಂತ ಸೊ ಇದು ಎಂಟ್ರಿ ನಮ್ಮ ಫ್ಲೋಟಿಂಗ್ ಮಾರ್ಕೆಟ್ಗೆ. ಸೊ ನೋಡಿ ಇಲ್ಲೇನಪ್ಪ ಅಂದರೆ ಸುತ್ತ ನೀರು ಹಿಂಗಿರುತ್ತೆ, ಸುತ್ತ ನೀರಿರುತ್ತೆ. ನೀರ್ ಮೇಲೆ ಹಿಂಗೆ ಇದು ಎಷ್ಟು ವರ್ಷದಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ ವಾಟರ್ ಬಾಟ್ಲಲ್ಲಿ ಮಾಡಿರೋ ಡಿಸೈನ್ ಮೇಲೆ ಅಲ್ಲ ಇದು ಚೆನ್ನಾಗಿತ್ತು ನೋಡಿ ಐಡಿಯಾ. ಇದು ನಮ್ಮ ಬೆಂಗಳೂರು ನೋಡ್ಕೊಂಡು ಐಡಿಯಾ ಮಾಡ್ಕೊಳ್ಳಿ ಸರ್. ನಿಮ್ಮ ಮನೆಗೆ ಮಾಡು, ನಮ್ಮ ಮನೆಗೆ ಚೆನ್ನಾಗಿರುತ್ತೆ ಬೆಡ್ರೂಮಿಗೆ ಮಾಡಿದ್ರೆ. ಹಾಂ ಓಕೆ. ಹಾಂ ಹಾಂ ಆಫ್ಟರ್ ನೀನು ಫೋಟೋ ತಕ್ಷಣ ನೀನು ದುಡ್ಡು ಕೊಡ್ಬೇಕಂತೆ. ಸೊ ಇದು ಈ ಅಂಗಡಿ ಫೇಮಸ್ ಫಾರ್ ಕೀ ಚೈನ್ಸ್ ಆ್ಯಂಡ್ ಹೋಮ್ ಆಕ್ಸೆಸರೀಸು. ಇಲ್ಲಿ ನೋಡು ನಿನಗೆಲ್ಲ ಇದು ಮನೆಯಲ್ಲಿ ಇದು ಕೀ ಚೈನ್ ಇದು ನೋಡಿ, ಚೆನ್ನಾಗಿದೆ ಕೀ ಚೈನ್ಸ್, ಇವೆಲ್ಲ ಕೀ ಚೈನ್ಸ್. ನೀನು ನೋಡಿರ್ಬೋದು, ನೀನು ಯಾರ ಮನೇಲಾದ್ರು ಹಿಂಗೆ ಬಂದು ಹಿಂಗೆ ಲೈನಿಗೆ ಕೂತು ಸ್ನೇಹಿತಾಕಿರ್ತಾರಲ್ಲ. ಚೆನ್ನಾಯ್ತಾ? ಮತ್ತೆ ಇವತ್ತು ಫುಲ್ ಶಾಪಿಂಗು, ಇವತ್ತೂ ಶಾಪಿಂಗೆ. ಇನ್ಮೇಲೆ ಇವತ್ತು ನಾಳೆ ನಾಡಿದ್ದು ಫುಲ್ ಶಾಪಿಂಗ್ ಬರೀ ಶಾಪಿಂಗ್. ಮೇಲೆ ಹತ್ತುತ್ತಾ ಇದ್ದೀವಿ ಮೆಟ್ಲು. ಎಲ್ಲ ಇವ್ರು ವಾಟರ್ ಬಾಟಲ್ ಮಾಡಿರೋದು, ಇವನ್ನೆಲ್ಲ ನೋಡು ವಾಟರ್ ಬಾಟಲ್ ಕ್ಯಾಪ್ನ ಕಟ್ ಮಾಡಿದ್ದಾರೆ. ನೋಡು ಚೆನ್ನಾಗಿತ್ತಲ್ಲ ಐಡಿಯಾ, ಸಕ್ಕತ್ತಾಗಿದೆ. ಅದೇ ತಿರುಗುತ್ತೆ ನೋಡಿ, ನಾವೇನು ತಿರುಗಿಸ್ತಾನೆ ಇಲ್ಲ. ಅದೇ ಗಾಳಿ ಅಲ್ವಾ, ಗಾಳಿ ಬಂದಾಗ ಹಂಗೆ ತಿರುಕು. ಮಸ್ತ್ ಆಯ್ತು ನೋಡು, ಒಂಥರ ಡಿಸೈನ್ ಅಲ್ಲ ನಿಂದು ಹಾಲಿಗೆ. ನೋಡೋರು ಪೇಪರ್ನ ಹಿಂಗೆ ರೆಡಿ ಮಾಡಿ ಆರ್ಟ್ ಶಾಪ್ ಮಾಡಿ ಅದ್ರಾಗ ಬಿಸಾಕ್ತಾರೆ ಪ್ಲಾಸ್ಟಿಕ್ನ. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲ ಚೇಂಜಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನೋಡಿ ಎಲ್ಲ ನಾವು ಸೇವ್ ಮಾಡ್ಬೋದು ಅಲ್ವಾ. ಇಟ್ಕೋಬೋದು ನಮ್ಮ ಬೆಂಗಳೂರನ್ನ. ಕ್ಲೀನಾಗಿ ಇಟ್ಕೊಂತಾರೆ, ಬಟ್ ಬೇರೆ ಊರು ಬೇರೆ ರಾಜ್ಯದವ್ರು ಬಂದು ಹಾಳು ಮಾಡ್ತಿದ್ದಾರೆ. ಬೆಂಗಳೂರವ್ರು ಯಾರಿಗೂ ಬೆಂಗಳೂರನ್ನ ಹಾಳು ಮಾಡಲ್ಲ. ಈಗ ಅವ್ರ ಊರಿಗೆ ನಮ್ಮನೆ ನಾವು ಹಾಳು ಮಾಡ್ಕೊತೀವಿ. ಸೊ ಹಂಗೆ ಬೆಂಗಳೂರು ನೋಡಿ, ಆ ಕಡೆ ಈ ಕಡೆ ಕಟ್ ಮಾಡಿ ನೋಡಿ. ಇದು ರಾಧಗ್ ನಮ್ಮ ಮನೆಗೆ ರಾಧಗ್ ಗೊತ್ತಾದರೆ ಮಾಡ್ತಾ ಇದ್ದೀನಿ. ಚೆನ್ನಾಯ್ತಲ್ಲ ಇದು ಐಡಿಯಾ, ವಂಡರ್ಫುಲ್ ಐಡಿಯಾ. ಇದನ್ನು ಇದನ್ನು ವಾಟರ್ ಬಾಟ್ಲೆ. ಇಲ್ಲಿ ಎಲ್ಲನೂ ವಾಟರ್ ಬಾಟ್ಲ್ ಬಿಸಾಕ್ಲಾರ್ದಂಗೆ, ಅದನ್ನು ವೇಸ್ಟ್ ಮಾಡಲಾರ್ದಂಗೆ ಎಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವ್ರೇನು ಕೊಟ್ಟರು ತಿನ್ಬೇಡ, ಬೇಡ ನೋ ಥ್ಯಾಂಕ್ ಯು. ತಿಂದ ವಾಂತಿ ಮಾಡ್ಬಿಡ್ತೈತೆ ಒಂದೊಂದು ಸಲ. ಲಾಸ್ಟ್ ಟೈಮ್ ಹಂಗೆ ಕೊಟ್ಟಾರ, ಬಟ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಹಾಕ ನೋಡ್ತೀನಿ, ಇದು ಯಾರೋ ಮಾರ್ಕ್ ಪ್ರಕಾರ ಹೋದ್ರೆ ಸಾಕು ನಾವು. ಇಲ್ಲ ನೋಡಿ ಇವರು ನೋಡಿ ಹಿಂಗೆ ರಸ್ತೆ ಬದಿಗೆ ಹಿಂಗೆ ಮಾರ್ಕೊಂಡಿರ್ತಾರೆ. ಇದು ಇವ್ರ ಕಲ್ಚರು, ಇವ್ರ ಸಂಸ್ಕೃತಿ. ಈ ಥರ ಮಾಡ್ಕೊಂಡು ಅಲ್ಲೇ ಗಿಮ್ಲೆಟು ಬಾಳೆಹಣ್ಣು ಬೇಕಾದ್ರೆ ತಗೋಬೋದು, ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಆ ಥರ ನೋಡು, ಇಲ್ಲಿ ನೋಡು ಯಾರೋ ಮಾರ್ಕ್ ಹಾಕಿರ್ತಾರೆ, ಅರ್ಥ ಆಯ್ತಾ ಚಿನ್ನ? ಇದನ್ನೆಲ್ಲ ಹೋಗುತ್ತೆ ನೋಡಿ, ಇಲ್ಲಿ ನೋಡು
fly. ಇಲ್ಲೂ ಕ್ಯಾಕರ್ಸ್ ಹೋಗಿತಾರಲ್ಲಿ ಹತ್ತು ಅಂದ್ಲವಳು ಹಾಂ ಏನ ಬಾ ಅದು ಹೆಂಗೆ ಆಯ್ತಾ ಹಂಗೆ ಹೋಗ್ಬೇಕು ಚಿನ್ನ ಫೋಟೋ ತೆಗಿಬೇಕಲ್ಲ ಇಲ್ಲಿ ನಿನಗೆ ಫೋಟೋಸ್ ಬೇಡವಾ ಹಾಯ್ 100% ತಗೋ ಅಣ್ಣ ಫೋಟೋ ತೆಗಿದಣ್ಣ ನಮ್ಮದೊಂದು ಹಲಾಲ್ ಕಟ್ ಜಲ್ದಿ ಕಟ್ ನಿನ್ ನಾ ಡ್ರೈವರไม่ต้องทำให้ನಾ ಡ್ರೈವರ ನೀ ನನ್ನ ಲವ್ವರโลไม่ได้กินข้าวเร็ว ಸರಿ ನಾ ಡ್ರೈವರ ราตรีวิราไม่ได้กินข้าว โอ้ನೀ ನನ್ನ ಲವ್ವರ ಏ ನಾ ಡ್ರೈವರ ನನ್ನ ಲವ್ವರ ಆಗಲ ದೂರ What you want? I want boba. Booba is there? Booba? Okay. Mango boba. One mango juice and one mango booba. I have mango green tea, mango soda. Mango, cringy. Where is that? It's all mango. Like not mango. Okay. Ice cream ತರ ಬರ್ತಾವ. Okay, I give one mango soda and one boba. No boba. Boba no? Oh, boba ಬೇಕಾ? One. With boba. With boba. Inside boba. Yes. With boba inside boba ಹಾಕ್ಬೇಕಾ? ಅದು ಹೇಳು ಅವ್ರಿಗೆ. Yeah, inside. ಹೇಳು ಹೇಗಿದೆ ಅಂತ. ಸೋಡಾ ಮ್ಯಾಂಗೋ boba ಎಲ್ಲ ಮೂರು ಮಿಕ್ಸ್ ಮಾಡ್ಕೊಟ್ಟವ್ರೆ. ಚೆನ್ನಾಗಿತ್ತಾ? ಗುಡ್. ನೀನು ಕುಡಿದು ಒಂದು ಸ್ವಲ್ಪ ಕೊಡು ಅಷ್ಟೇ ಸಾಕು ನನಗೆ. ಪೂರ್ತಿ ಏನು ಕುಡಿಯಲ್ಲ. ಬೇಡ ಸ್ವಲ್ಪ ಕೊಡು. ಕುಡಿದು ನೋಡು. boba ಅಂದ್ರೆ ಅದೇನೆ ಬ್ಲ್ಯಾಕ್ ಇರುತ್ತಲ್ಲ ನಿಂಗೆ ಇಷ್ಟ ಆಗಲಿಲ್ಲ ನೀನು ನಾರ್ಮಲ್ ಜ್ಯೂಸ್ ತಗೋ ವಿತೌಟ್ boba ಆಯ್ತಾ boba ಇಲ್ದಂಗೆ ಎಷ್ಟು ಚೆನ್ನಾಗೈತೆ. I'm try coffee, not sugar but very good. Cold coffee you can try. YouTube? YouTube. Yeah, I am a YouTuber. I am paid YouTube for videos. Yeah, Very nice. please follow and like. Thank Yeah. you. You're What's your ID? Tell. My channel name's Yolların Hikayesi, Turkish channel. Oh, it's very big. Spell. Ollenkaiese. Why? It's very big, no? Make it short. It's very big Actually, name. your channel name is big. Make it short. No. Make it short. Actually not. Yeah, better show your YouTube Yeah, channel. I can show. Internet ಇಲ್ಲ. Which country you are? Turkey. Huh? Turkey. Turkey. Yeah. Turkey. Do you know? Turkey. Turkey. Yeah. Turkey ಅಂದ್ರೆ ತುರ್ಕಿ ಅಂತಲ್ಲ. Yeah, Turkey. Yeah. It is my channel. Yeah, guys, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Do subscribe, guys. Thank you. ಏನು ಗೊತ್ತಂತ ಸಬ್ಸ್ಕ್ರೈಬ್ ಮಾಡ್ಕೊಂತಾರ ನೋಡ್ರಿ ಇವ್ರ ಚಾನಲ್ ಗುಡ್ ಗಾಯ್. Yeah, thank you. ಮಾಡಿ. Please follow and like because this journey not easy. Really hot now, and this journey really hard. And we must take video and we must create and upload YouTube. It is really hard. If you watch this video, you must follow and subscribe and like, please. Yeah. Can I take? ನೋಡಿ, song ಹೇಳ್ತಾರೆ. ಹೇ ಭಗವಾ
ये कहा है तू ಲೋ ಇವ್ರು ಇಂಡಿಯಾದವರು ತಲೆ ತಿಂತಾರೆ ಅನ್ಕೊಂಬಿಟ್ಟಾರೆ. ವಾಚ್ ದಟ್ ಮೂವಿ PK. Randomly it's come YouTube, No, actually Netflix maybe. Okay. You visit, you're using YouTube, no? Once you search Puneet Rajkumar. Puneet Rajkumar. Okay. His movie is wonderful movies and he's a good, very good human being in India. Okay, I will watch. He has helped a lot of people, education, and even old age people staying one house, and they are educating some girls. I mean, they are paying fees free. He's Wow. very good human being. Wow, good. But unfortunately, Yeah. he's died. Not anymore. Okay, Yeah. I will watch. Yeah, You will watch? Yeah. What you will definitely like him. Better than Amir Khan. Yes. I know. understand. Yeah, I know. Ah, Yeah, you very watch. good. But I you love. and also you know Pushparaj. I know. Very old movies. This guy is very famous. ಹಿಂದಿ in Turkey. ಹೇಳ್ತಿದಾರೆ ಅವ್ರು ಹಳೆ. ನೀನು ಹಿಂದೆ ಹೇಳ್ದಲ್ಲ ನಮ್ಮ ಸೌತ್ ಅವ್ರದ್ದು ಹೇಳು. No. ಏ ಅವ್ರು ನೋಡಿರ್ಬೇಕು ಕಣೋ See, ಪಾಪ. stop. See. Pushparaj. You didn't see. You watch Pushpa. Wonderful. I watch one Kingdoms movies. Names Bahubali. Bahubali. Bali Bali. Yeah, I watch this. Yeah. I love Indian movies. I watch so much. Yeah. Super. Nice to meet you. Me too. See you again and again. If world is so small, definitely we'll meet again and again. Okay. Definitely. Please come visit and we'll meet in India. Maybe 3 or no, maybe 5 or 6 months later I will Definitely go you come. I'll tell you some place. You first go. Okay, I'll tell you in video only. Yeah. First go Mysore. there. Mysore. In Karnataka, it's a wonderful city. It's and I think it's a world vintage city. Vintage. Still Okay. palace is there. Still old temples in the 60s, 70s, 80s centuries. Wow. Everything is there. And also Hampi. You know Hampi? Hampi. Hampi is a World Heritage Center. Krishna Devaraya, the kingdom, still will be there. Yeah. You go Hampi, and also you visit Coorg and Chikmagalur. It's like a Switzerland. Scotland. Yeah. Scotland and Switzerland. Wonderful. Kashmir. No, Kashmir. And also you visit first Nam South. Amele you visit Andhra. Andhra Pradesh is good. But Karnataka, good than in India. Super Karnataka. You visit. Okay, Karnataka. Okay. Visit Karnataka. Don't forget. You want biggest city in the India? Yeah. Bangalore. In Karnataka. Bangalore. Okay. When you visit the India and Bangalore, you just say, "I'm Puneet Rajkumar fan. All are like you and all are following you. All are." We can take video together. Yes. Okay. Definitely. Yes. Bye. Okay, Yes. bro. Okay. Jai Shri Ram. Thank you. ಈಗ ನಾವು ಬೋಟ್ ಟ್ರಕ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ತಣ್ಣಗ ತಣ್ಣನೆ ಗಾಳಿಯಲು ನಿನಗೇನು ಅನಿಸ್ತಾ ಒಂದು ಜೊತೆ ಮಾತಾಡಿದ್ನಲ್ಲ ನಾನು ಯಾವ ದೇಶದಾಗ ಹೋದ್ರೆ ಬದುಕ್ತೀನಿ ಅನಿಸ್ತಾ ಯಾವ ದೇಶದಾಗ ಹೋದ್ರೆ ಬದುಕ್ತೀನಿ ಆದ್ರೆ ಒಂದು ದೇಶದಾಗ ಹೋದ್ರೆ ಬದುಕಲ್ಲ ಪಾಕಿಸ್ತಾನ. ಎಸ್ ಇವಾಗ ನೋಡಿ ಇಲ್ಲಿ ಯಾವ ಥರ ಐಸ್ ಕ್ರೀಮ್ ಅಂತ ಹೇಳ್ತೀನಿ. ಇದು ಮ್ಯಾಂಗೋಸ್ತೀನ್ ಅಂತ, ಇದು ಕಾರ್ನು, ಆಮೇಲೆ ಇದು ಟಾಮರೈಡು, ಪೈನಾಪಲ್ಲು, ಮ್ಯಾಂಗೋ, ಕೊಕೊನಟ್ಟು, ಡೋರಿಯನ್, ಆರೆಂಜು. ಹೇಗಿದೆ ಐಸಾ? ರಿಯಲ್ ಮ್ಯಾಂಗೋನೇ ಅವರು ಹಿಂಗೆ ಕೋಲ್ಡ್ ಮಾಡಿರೋದು. ಅವ್ರ ಮತ್ತೆ ಅದನ್ನೇ ಹೇಳಿರೋದು, ಅದೇ ಮ್ಯಾಂಗೋ ಐಸು. ಮ್ಯಾಂಗೋ ಐಸ್ ಅಂದ್ರೆ ಇನ್ನೇನು ಇನ್ನೇನು ಅನ್ಕೊಂಡೆ ನೀನು? ಹಾಂ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ಮ್ಯಾಂಗೋ ಐಸ್ ಅಂದರೆ? ಮತ್ತೆ ಮ್ಯಾಂಗೋನ ಅದು ಹೆಂಗೆ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಯ್ ಗಾಯ್ಸ್, ಇಲ್ಲಿ ನೋಡಿ ಗುಂಡ್ಪಂಗಳ. ಸೊ ಇವಾಗ ನಮ್ಮನ್ನು ಪಿಕ್ ಮಾಡ್ಕೊಳಕ್ಕೆ ಬಂದಿರೋದು ಶ್ರೀಯುತ ನೋಡು ಇವರು ಹುಡುಗಿರಲ್ಲ ಹುಡುಗರು ಇವ್ರಾಗ ಇವನೇ
ಅಲ್ಲ ಅವರು ಹುಡುಗಿಯರಾದ್ರು ಹುಡುಗರಾದ್ರು ಹೆಣ್ಮಕ್ಳು ಇದ್ದಂಗೆ ಇದಾರೆ, ಅಲ್ಲಾಗ ಮಾತಾಡ್ತಾರೆ. ಅದು ಹೆಂಗೆ ಸಾಧ್ಯ? ಏನಪ್ಪ ಗೊತ್ತಿಲ್ಲ. ನಾನೇ ಸೊ ಗೈಸ್, ಫ್ಲೋಟಿಂಗ್ ಮಾರ್ಕೆಟ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಓಡಾಡಿ ಕಾಲು ನೋವು ಬಂದ್ಬಿಡುತ್ತೆ. ಬಟ್ ನಿಮಗೆ ಅದೊಂದು ರೌಂಡ್ ಹಾಕ್ಸ್ತಾರಲ್ಲ ಚೆನ್ನಾಗಿತ್ತು, ಮಜಾ ಇರುತ್ತೆ. ಬೈಕಲ್ಲಿ, ಅದು ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ರಘು ಸಖತ್ ಮಜಾ ಮಾಡ್ದ. ಮುಗೀತು, ಇಲ್ಲಿ ಮುಗಿಸ್ಕೊಂಡು ಇನ್ನೂ ಎಷ್ಟೊತ್ತರೆಗೂ ಕೂತ್ಕೊಳ್ಳೋಣ ಅಂದರೆ ಎಷ್ಟೊತ್ತರೆಗೂ ಅಂತ ಇರೋದು. ಆಮೇಲೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಶಾಪಿಂಗ್ ಮಾಡೋಕ್ಕೆ, ಯಾಕಂದರೆ ಆಚೆ ನಾವು ಅದೇ ರೇಟ್ನ ನೋಡ್ಕೊಂಡ್ಬಂದಿದ್ದೀವಲ್ಲ, ಇಲ್ಲೆಲ್ಲ 1 to double ಇದೆ ರೇಟು. ಅದಕ್ಕೆ ನಾವೇನು ಶಾಪಿಂಗ್ ಮಾಡಲಿಲ್ಲ. ನೀರಿನ ಮೇಲೆ ಮಾರ್ತಾರಲ್ಲ ಅದಕ್ಕೆ ಸ್ವಲ್ಪ ನೀರಿನ ಮೇಲೆ ನೀರ್ ಮೇಲೆ ಮಾಡ್ತಾರಲ್ಲ ಪಾಪ, ಅದಕ್ಕೆ ಕಾಸ್ಟ್ಲಿ. ಈಗ ಸ್ವಲ್ಪ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಈಗ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಊಟ ಮಾಡಿ ಆದರೆ ಟೈಗರ್ ಪಾರ್ಕಿಗೆ ಹೋಗ್ತೀವಿ. ಇನ್ ಕೇಸ್ ಹೋದ್ರೆ ಫೋಟೋಸ್ ಹಾಕ್ತೀವಿ ನೋಡಿರಂತೆ. ಮುಗಿಸ್ಕೊಂಡು ಸಂಜೆ ನೈಟ್ ಮಾರ್ಕೆಟ್ಗೆ ಹೋಗ್ತೀವಿ. ಅಂದರೆ ಇಲ್ಲಿ ಶಾಪಿಂಗ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ್ಯಂಡ್ ಬೀಚ್ ಇದೆ ಅಂತ, ಬೀಚ್ ನೋಡೋಕ್ಕೆ ಹೋಗ್ತೀನಿ. ನಾನು ಬೀಚಿಗೆ ಕರ್ಕೊಂಡು ಹೋಗಿ ಪ್ಲೀಸ್. ಬೀಚ್ ವಾಟ್ ದ ಬೀಚ್? ಪ್ಲೀಸ್, ನನಗೆ ಬೀಚ್ ಇಷ್ಟ ಕಣ. ಏನು ಬೀಚ್ ನೋಡೋಕೆ ಬಂದಿಯಾ ಅಲ್ಲಿಗೆ? ಹೌದು, ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿರುವಂತಹ Beach ಉಡುಪಿ, ಎಷ್ಟೊಂದಿದೆ ಅಂತ ಕುಂದಾಪುರ, ನನಗೂ ಗೊತ್ತು. ಅಲ್ಲಿ ಮಂಗಳೂರು, ಹೋಗಿಲ್ವಲ್ಲ ನಾವು. ಕಾರವಾರ, ಗೋಕರ್ಣ ಎಂತೆಂತಹ ಬೀಚ್ಗಳನ್ನು ಬಿಟ್ಟು ಇದ್ಯಾವುದೋ ಇರೋಂಥ ಬೀಚ್ ನೋಡೋಕೆ ಹೋಗ್ತಿದ್ಯಾ ಅಂದರೆ ಚೆನ್ನಾಗಿರಲ್ಲ ಸುಷ್ಮಿತಾ ಅವರೇ. ಬಟ್ ಹೋಗೋಣ,